ಚಿಕನ್ ಸುಕ್ಕ ಮಾಡಲು ಬೇಕಾದ ಪದಾರ್ಥಗಳು ಹೀಗಿವೆ. ಇಲ್ಲಿ ನಾವು 3/4 ಕಿಲೋದಷ್ಟು ಬಾಯ್ಲರ್ ಚಿಕನ್ ಯೂಸ್ ಮಾಡ್ತಾ ಇದ್ದೇವೆ. ಇಲ್ಲಿ ಚಿಟಿಕೆಯಷ್ಟು ಅರಶಿನ ಪೌಡರ್, ಟರ್ಮರಿಕ್ ಪೌಡರ್ ಹಾಕೊಂಡಿದ್ದೇವೆ. ಇಲ್ಲಿ 2 ದೊಡ್ಡ ಸೈಜ್ ಆನಿಯನ್ ಈರುಳ್ಳಿ, 1 ಮೀಡಿಯಂ ಸೈಜ್ ಟೊಮ್ಯಾಟೊ, 1 ಸಣ್ಣ ಗಾತ್ರದಷ್ಟು ಶುಂಠಿ ಜಿಂಜರ್, 4 ರಿಂದ 5 ಎಸಳು ಬೆಳ್ಳುಳ್ಳಿ, 4 to 5 ಕ್ಲಾವ್ಸ್ ಗಾರ್ಲಿಕ್ ಕ್ಲಾವ್ಸ್, 8 to 9 8ರಿಂದ 9 ಡ್ರೈ ರೆಡ್ ಚಿಲ್ಲಿ, ಬ್ಯಾಡಗೆ ಮೆಣಸು. ನಿಮಗೆ ಒಂದು ವೇಳೆ ಖಾರ ಜಾಸ್ತಿ ಬೇಕಿದ್ರೆ ಜಾಸ್ತಿ ಯೂಸ್ ಮಾಡ್ಬೋದು. ಸಣ್ಣ ಗಾತ್ರದಷ್ಟು ಹುಣಸೆ ಹಣ್ಣು, ಜಾಸ್ತಿ ಯೂಸ್ ಮಾಡಬೇಡಿ, ನಾವು ಟೊಮೆಟೊ ಹಾಕ್ತಾ ಇದ್ದೇವೆ ಇಲ್ಲಿ, ಜಾಸ್ತಿ ಹುಳಿ ಆದರೆ ಒಳ್ಳೆಯದಾಗೋದಿಲ್ಲ. 10 to 12 ಪೆಪ್ಪರ್ ಸೀಡ್ಸ್ ಕರಿಮೆಣಸು, 1/4 ಟೀ ಸ್ಪೂನ್ ಅಷ್ಟು ಮಸ್ಟರ್ಡ್ ಸೀಡ್ಸ್ ಸಾಸಿವೆ, 1 ಟೇಬಲ್ ಸ್ಪೂನ್ ಅಷ್ಟು ಜೀರಾ ಸೀಡ್ಸ್ ಜೀರಿಗೆ, 1/4 ಟೀ ಸ್ಪೂನ್ ಅಷ್ಟು ಮೇಥಿ ಸೀಡ್ಸ್ ಮೆಂತೆ, 2.5 ಟೇಬಲ್ ಸ್ಪೂನ್ ಅಷ್ಟು ಕೊರಿಯಾಂಡರ್ ಸೀಡ್ಸ್ ಕೊತ್ತಂಬರಿ. ಇಲ್ಲಿ ತೆಂಗಿನ ಎಣ್ಣೆ 1 ರಿಂದ 2 ಟೇಬಲ್ ಸ್ಪೂನ್, 1 ರಿಂದ 2 ಟೇಬಲ್ ಸ್ಪೂನ್ ಗೀ. ಇಲ್ಲಿ ಮೇನ್ ಇಂಗ್ರೀಡಿಯೆಂಟ್ಸ್ ನಾವು ಡ್ರೈ ಕೊಕೊನಟ್ ಒಣ ಕೊಬ್ಬರಿ. ಇದು ಒಣ ಕೊಬ್ಬರಿ ಹಾಕುವುದರಿಂದ ಪದಾರ್ಥ ತುಂಬಾನೇ ಟೇಸ್ಟಿ ಆಗ್ತದೆ. ಸೊ ನೀವು ಇದನ್ನೇ ಹಾಕ್ಲಿಕ್ಕೆ ಟ್ರೈ ಮಾಡಿ. ಒಂದು ವೇಳೆ ನಿಮ್ಮ ಹತ್ರ ಇಲ್ಲ ಇದ್ರೆ ನೀವು ನಾರ್ಮಲ್ ಕೊಕೊನಟ್ ಯೂಸ್ ಮಾಡಬಹುದು. ಆದ್ರೆ ಪ್ಲೀಸ್ ನೀವು ಡ್ರೈ ಕೊಕೊನಟ್ ಹಾಕಿ ಮಾಡ್ಲಿಕ್ಕೆ ಒಮ್ಮೆ ಟ್ರೈ ಮಾಡಿ. ಮತ್ತೆ 2 ಎಸಳಷ್ಟು ಒಗ್ಗರಣೆ ಸೊಪ್ಪು, ಗಾರ್ನಿಷ್ಗೆ ಕೊರಿಯಾಂಡರ್ ಲೀವ್ಸ್, ಉಪ್ಪು ರುಚಿಗೆ ತಕ್ಕಷ್ಟು. ಸೊ ಇಷ್ಟೆಲ್ಲ ಸಾಮಗ್ರಿಗಳು ನಮ್ಗೆ ಇವತ್ತು ಚಿಕನ್ ಸುಕ್ಕ ಮಾಡಲು ಬೇಕಾಗಿದೆ. ಮೊದಲಿಗೆ ನಾವು ಇದು ಡ್ರೈ ಕೊಕೊನಟ್ ಅನ್ನು ಕೊಬ್ಬರಿಯನ್ನು ಸಣ್ಣಕ್ಕೆ ಕಟ್ ಮಾಡಿ ಮಿಕ್ಸಿ ಗ್ರೈಂಡರ್ ಅಲ್ಲಿ 2 ಅಥವಾ 3 ಸುತ್ತು ಗ್ರೇಟ್ ಮಾಡಿ ಇಟ್ಕೊಳ್ಬೇಕು. ಇದು ಜಾಸ್ತಿ ಗ್ರೇಟ್ ಆದ್ರೆ ಒಳ್ಳೇದಾಗುದಿಲ್ಲ, 2 ರಿಂದ 3 ಸುತ್ತು ಸಾಕು. ಇಲ್ಲಿ ನೋಡ್ಬೋದು ನೀವು, ನಾವು ಒಣ ಕೊಬ್ಬರಿ ಗ್ರೇಟ್ ಮಾಡಿ ಇಟ್ಕೊಂಡಿದ್ದೇವೆ. ಇಷ್ಟು ರುಬ್ಬಿದ್ರೆ ಸಾಕು, ಗರಿ ಗರಿ ಆಗಿರ್ಬೇಕು. ಇಲ್ಲಿ ನಾವು 1.5 ಭಾಗದಷ್ಟು ತೆಂಗಿನಕಾಯನ್ನು ಹೀಗೆ ಗ್ರೇಟ್ ಮಾಡಿ ಇಟ್ಕೊಂಡಿದ್ದೇವೆ. ಇದನ್ನು ತೆಗೆದಿಡುವ. ಈಗ ಮೊದಲಿಗೆ ನಾವು ಮಸಾಲ ಡ್ರೈ ಫ್ರೈ ಮಾಡ್ಕೊಳ್ಳುವ. ಒಂದು ಪ್ಯಾನ್ ಬಿಸಿ ಆಗಿದೆ. ಈಗ ಅದಕ್ಕೆ ಸಾಸಿವೆ ಮಸ್ಟರ್ಡ್ ಸೀಡ್ಸ್, ಮತ್ತೆ ಜೀರಿಗೆ ಜೀರಾ ಸೀಡ್ಸ್, ಮತ್ತೆ ಪೆಪ್ಪರ್ ಸೀಡ್ಸ್, ಅದನ್ನು ಫ್ರೈ ಮಾಡಿಕೊಳ್ಳುವ. ಬೇಕಿದ್ರೆ ನೀವು ಸ್ವಲ್ಪ ಎಣ್ಣೆ ಸೇರಿಸ ಫ್ರೈ ಮಾಡ್ಬೋದು. ನಾನಿಲ್ಲಿ ಡ್ರೈ ಫ್ರೈ ಮಾಡ್ತಾ ಇದ್ದೇನೆ. ಇದು ಲೈಟ್ ಕೆಂಪಾಗಿದೆ. ಈಗ ಫ್ಲೇಮ್ ಮೀಡಿಯಂ ಟು ಲೋ ಇಟ್ಕೊಳ್ಳಿ. ಈಗ ನಾವು ಇದನ್ನೊಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳುವ. ಆ ನಂತರ ನಾವು ಕೊರಿಯಾಂಡರ್ ಸೀಡ್ಸ್ ಕೊತ್ತಂಬರಿ ಬೀಜ ಹಾಕೊಳ್ಳುವ. ಇದನ್ನು ಸ್ವಲ್ಪ ಲೈಟ್ ಕೆಂಪಾಗುವಷ್ಟು ಫ್ರೈ ಮಾಡಿಕೊಳ್ಳುವ. ಇದರ ಜೊತೆನೆ ಸ್ವಲ್ಪ ಒಗ್ಗರಣೆ ಸೊಪ್ಪು ಸೇರಿಸಿಕೊಳ್ಳುವ. ಈಗ ನಾವು ಮೇಥಿ ಸೀಡ್ಸ್ ಇದಕ್ಕೆ ಸೇರಿಸಿಕೊಳ್ಳುವ.
ಸಾಕು. ಈಗ ಲೈಟ್ ಕೆಂಪಾಗಿದೆ, ಇದು ಸಾಕು. ಇದನ್ನು ತೆಗೆದಿಟ್ಕೊಳ್ಳುವ. ಈಗ ನಾವು ಇದಕ್ಕೆ ಡ್ರೈ ರೆಡ್ ಚಿಲ್ಲಿ ಸೇರಿಸಿ ಸ್ವಲ್ಪ ಎಣ್ಣೆ, ತೆಂಗಿನ ಎಣ್ಣೆ ಸೇರಿಸಿ ಇದನ್ನು ಸಹ ಫ್ರೈ ಮಾಡ್ಕೊಳ್ಳುವ. ಸೊ ಇಲ್ಲಿ ನೋಡ್ಬೋದು ನಮ್ಮ ಒಣಮೆಣಸು ಇದು ಫ್ರೈ ಆಗಿದೆ. ಇದನ್ನು ತೆಗೆದಿಟ್ಕೊಳ್ಳುವ. ಈಗ ಅದೇ ಪ್ಯಾನಿಗೆ ಸ್ವಲ್ಪ ಎಣ್ಣೆ ಸೇರಿಸಿ ಮತ್ತೆ ಅರ್ಧದಷ್ಟು ಈರುಳ್ಳಿ ಒಗ್ಗರಣೆಗೆ ಇದಕ್ಕೆ ಹಾಕೊಳ್ಳುವ, ಫ್ರೈ ಮಾಡಲಿಕ್ಕೆ. ಮತ್ತೆ ಬೆಳ್ಳುಳ್ಳಿ, ಗಾರ್ಲಿಕ್, ಅದರ ಜೊತೆನೆ ಜಿಂಜರ್, ಶುಂಠಿ ಸಹ ಹಾಕೊಳ್ಳುವ. ಸೊ ಇದನ್ನೀಗ ಲೈಟ್ ಬ್ರೌನ್ ಆಗೋ ತನಕ ಫ್ರೈ ಮಾಡಬೇಕು. ಸೊ ಈಗ ಇಲ್ಲಿ ನೀವು ನೋಡ್ಬೋದು ನಮ್ಮ ಆನಿಯನ್, ಗಾರ್ಲಿಕ್ ಎಲ್ಲ ಫ್ರೈ ಆಗಿದೆ, ಶುಂಠಿ ಎಲ್ಲ. ಸೊ ಗ್ಯಾಸ್ ಆಫ್ ಮಾಡಿಕೊಂಡು ಇದನ್ನು ಸಹ ಈ ಪ್ಲೇಟಿಗೆ ಸೇರಿಸ್ಕೊಳ್ಳುವ. ಈಗ ಇದು ಮಸಾಲ ತಣ್ಣಾದ ನಂತರ ಇದರ ಜೊತೆನೆ ಹುಣಸೆ ಹಣ್ಣು ಸೇರಿಸಿ ಸ್ವಲ್ಪ ನೀರು ಸೇರಿಸಿ ಮಿಕ್ಸಿ ಗ್ರೈಂಡರಲ್ಲಿ ನುಣ್ಣಕ್ಕೆ ರುಬ್ಕೊಂಡು ಇಟ್ಕೊಳ್ಳುವ, ಪೇಸ್ಟ್ ಮಾಡುವ. ನಾವು ಒಂದು ಕಡಾಯಿ ಬಿಸಿಗಿಡುವ. ಕಡಾಯಿ ಬಿಸಿ ಆದ ನಂತರ 1 ರಿಂದ 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ, 1 ರಿಂದ 2 ಟೇಬಲ್ ಸ್ಪೂನ್ ಅಷ್ಟು ತೆಂಗಿನ ಎಣ್ಣೆ ಸೇರಿಸ್ಕೊಳ್ಳುವ. ಈಗ ಎಣ್ಣೆ ಮತ್ತೆ ತುಪ್ಪ ಬಿಸಿ ಆದ ನಂತರ ನಾವು ಮೊದಲಿಗೆ ಒಗ್ಗರಣೆ ಕೊಡುವ. ಒಗ್ಗರಣೆಗೆ ಈರುಳ್ಳಿ, ಇದರ ಜೊತೆನೆ ಒಂದು ಸ್ವಲ್ಪದಷ್ಟು ಒಗ್ಗರಣೆ ಸೊಪ್ಪು ಸೇರಿಸಿಕೊಳ್ಳುವ. ಸೊ ಇದನ್ನೀಗ ವಾಪಸ್ ನಾವು ಲೈಟ್ ಕೆಂಪಾಗುವಷ್ಟು ಫ್ರೈ ಮಾಡ್ಕೊಳ್ಬೇಕು. ಅದರ ಜೊತೆ ಉಪ್ಪು ಸೇರಿಸಿಕೊಳ್ಳುವ ರುಚಿಗೆ ತಕ್ಕಷ್ಟು, ಆಗ ಈರುಳ್ಳಿ ಬೇಗ ಫ್ರೈ ಆಗ್ತದೆ. ಈಗ ನಮ್ಮ ಈರುಳ್ಳಿ ಕೆಂಪಾಗಿ ಫ್ರೈ ಆಗಿದೆ. ನಾವೀಗ ಟೊಮೆಟೊ ಸೇರಿಸ್ಕೊಳ್ಳುವ. ಇದು ಸ್ವಲ್ಪ ಫ್ರೈ ಮಾಡಿಕೊಳ್ಳುವ. ಟೊಮೆಟೊ ಸ್ವಲ್ಪ ಮ್ಯಾಶ್ ಆಗಿದ್ದು. ಇಲ್ಲಿ ನೋಡ್ಬೋದು ನಾವು ಮಸಾಲ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೇವೆ. ಇಲ್ಲಿ ಟೊಮೆಟೊ ಫ್ರೈ ಆಗಿದೆ, ಮ್ಯಾಶ್ ಆಗಿದೆ. ಈಗ ನಾವು ಚಿಕನ್ ಸೇರಿಸ್ಕೊಳ್ಳುವ. ಆಲ್ರೆಡಿ ನಾವು ಸ್ವಲ್ಪ ಉಪ್ಪು ಸೇರಿಸ್ಕೊಂಡಿದ್ದೇವೆ. ಸ್ವಲ್ಪ ಇಲ್ಲಿ ಬೇಕಿದ್ರೆ ಸ್ವಲ್ಪ ಇಲ್ಲಿ ಮತ್ತೆ ನೋಡ್ಕೊಂಡು ಸೇರಿಸ್ಕೊಳ್ಬೋದು. ಈಗ ಇದು ಹೀಗೇನೆ ಓಪನ್ ಅಲ್ಲಿ 5 ಮಿನಿಟ್ಸ್
ಸ್ವಲ್ಪ ತುಪ್ಪ ಮತ್ತು ಎಣ್ಣೆಯಲ್ಲಿ ಫ್ರೈ ಆಗಲಿ. ಆಲ್ರೆಡಿ 5 ಮಿನಿಟ್ಸ್ ಆಗಿದೆ, ಫ್ರೈ ಆಗಿದೆ ಇದು ಒಗ್ಗರಣೆ ಒಟ್ಟಿಗೆ. ಈಗ ನಾವು ರುಬ್ಕೊಂಡಿಟ್ಟಂತ ಮಸಾಲೆ ಸೇರಿಸ್ಕೊಳ್ಳುವ. ಮಿಕ್ಸ್ ಮಾಡಿ. ಇಲ್ಲಿ ನೀರು ಹಾಕುವ ಅಗತ್ಯ ಇಲ್ಲ, ಯಾಕಂದರೆ ಬಾಯ್ಲರ್ ಚಿಕನ್ ನೀರು ಬಿಡ್ತದೆ. ಸೊ ಒಂದು ವೇಳೆ ನಿಮಗೆ ಕಡಿಮೆ ಅನಿಸಿದ್ರೆ ಬೇಕಿದ್ರೆ ಸ್ವಲ್ಪ ಹಾಕ್ಕೊಳ್ಬೋದು, ನಾನಿಲ್ಲಿ ಹಾಕೋದಿಲ್ಲ. ಇದನ್ನು ಈಗ ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಬಾಯಿ ಮುಚ್ಚಿ ಇದನ್ನು 10 ರಿಂದ 15 ಮಿನಿಟ್ ಬೇಯಲಿಕ್ಕೆ ಬಿಡುವ. ಇಲ್ಲಿ ಈಗ 10 ರಿಂದ 15 ಮಿನಿಟ್ ಆಗಿದೆ, ಚಿಕನ್ ಬೆಂದಿದೆ. ಇದನ್ನು ನಾವು ವಿತೌಟ್ ತೆಂಗಿನಕಾಯಿ ಹಾಕದೆ ಸಹ ಯೂಸ್ ಮಾಡ್ಬೋದು. ನಾವು ಇದಕ್ಕೆ ಚಿಕನ್ ಗಸಿ ಅಂತ ಹೇಳ್ತೇವೆ, ಕೋರಿ ಗಸಿ ಅಂತ ಹೇಳ್ತೇವೆ. ಸೊ ಇದನ್ನು ಸಹ ನೀವು ಇಡ್ಲಿ ಜೊತೆ, ನೀರು ದೋಸೆ ಜೊತೆ ಅಥವಾ ಗೀ ರೈಸ್ ಜೊತೆ ಸಹ ಯೂಸ್ ಮಾಡ್ಬೋದು. ನೋಡ್ಬೋದು ಇಲ್ಲಿ ಗ್ರೇವಿ ಥರ ಉಂಟು. ಗಸಿ ಅಂತ ಹೇಳ್ತೇವೆ, ಕೋರಿ ಗಸಿ, ಚಿಕನ್ ಗಸಿ ಅಂತ. ನಾವು ಮಾತ್ರ ಇಲ್ಲಿ ಸುಕ್ಕ ಮಾಡೋದು, ಹಾಗೆ ನಾವಿಲ್ಲಿ ತೆಂಗಿನಕಾಯಿ ಹಾಕ್ತಾ ಇದ್ದೇವೆ. ಫ್ಲೇಮ್ ಈಗ ಮೀಡಿಯಂ ಇಟ್ಕೊಳ್ಳಿ. ಇದು ಚಿಕನ್ ಸುಕ್ಕ ಸಹ ನೀರು ದೋಸೆ ಜೊತೆ, ಇಡ್ಲಿ ಜೊತೆ, ಗೀ ರೈಸ್ ಜೊತೆ ಇದು ಸಹ ಒಳ್ಳೆದಾಗ್ತದೆ. ನಾನಿಲ್ಲಿ ಸ್ವಲ್ಪ ಸಹ ಚಿಕನ್ ನೀರು ಹಾಕಲಿಲ್ಲ, ಅದೇ ನೀರು ಬಿಟ್ಟಿತ್ತು. ಸೊ ಈಗ ವಾಪಸ್ ನಾವು ಬಾಯಿ ಮುಚ್ಚಿ 5 ಮಿನಿಟ್ಸ್ ಹೀಗೆ ಮೀಡಿಯಂ ಟು ಹೈ ಫ್ಲೇಮಲ್ಲಿ ಬೇಯಲಿಕ್ಕೆ ಬಿಡುವ. ಈಗ ಇಲ್ಲಿ 5 ಮಿನಿಟ್ಸ್ ಆಗಿದೆ, ಫುಲ್ ಡ್ರೈ ಆಗಿದೆ, ನೋಡ್ಬೋದು ನೀವು. ಇಲ್ಲಿಗೆ ನಮ್ಮ ಚಿಕನ್ ಸುಕ್ಕ ರೆಡಿ ಆಗಿದೆ. ಮೇಲಿಂದ ನಾವು ಕೊರಿಯಂಡರ್ ಯೂಸ್ ಗಾರ್ನಿಷ್ ಮಾಡುವ. ಗ್ಯಾಸ್ ಆಫ್ ಮಾಡಿಕೊಡುವ. ಹಾಗಾದರೆ ಬನ್ನಿ ಈಗ ನಾವು ಸರ್ವ್ ಮಾಡಿಕೊಡುವ. ಇಲ್ಲಿ ನೋಡಿ ನಮ್ಮ ಚಿಕನ್ ಸುಕ್ಕ ರೆಡಿ ಆಗಿದೆ. ಇದು ಇಡ್ಲಿ ಮತ್ತೆ ನೀರು ದೋಸೆ ಜೊತೆ ಒಳ್ಳೆ ಕಾಂಬಿನೇಷನ್. ಇದನ್ನೊಮ್ಮೆ ಟ್ರೈ ಮಾಡಿ ಹೇಗೆ ಆಗಿದೆ ಅಂತ ನನಗೆ ಕಮೆಂಟ್ ಮಾಡಿ. ಯಾರಾದರೂ ಹೊಸೊಬ್ಬರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಮ್ಯಾಂಗ್ಳೂರ್ ಫುಡ್ ಕಿಚನ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನಿಮ್ಮೆಲ್ಲರ ಭೇಟಿ ಶೀಘ್ರದಲ್ಲಿ ಇನ್ನೊಂದು ರೆಸಿಪಿಯೊಂದಿಗೆ. ಧನ್ಯವಾದಗಳು.